ತಂದೆ ತಾಯಿಗಳು ಪ್ರೇಮಮೂರ್ತಿಗಳು. ಪ್ರೀತಿಗೆ ಇನ್ನೊಂದು ಹೆಸರೇ ತಾಯಿ, ಬದುಕಿಗೆ ಆದರ್ಶವೇ ತಂದೆ. ಅಂಥವರನ್ನ ಮರೆಯಬಾರದು ಹಾಗೂ ಮಕ್ಕಳಿಗೆ ಪಾಲಕರ ಬಗ್ಗೆ ಪ್ರೇಮಭಾವ ಬೆಳೆಸುವ ಉದ್ದೇಶ ಹಾಗೂ ಮುಂದಿನ ಸಮಾಜವನ್ನು ಸುಸಂಸ್ಕೃತವಾಗಿಸುವ ದಿಶೆಯಲ್ಲಿ ಕಳೆದೊಂದು ದಶಕಗಳಿಂದಲೂ ಹೆಚ್ಚು ಕಾಲ ಪ್ರತಿ ವರ್ಷ ಫೆಬ್ರವರಿ 14ರಂದು ಮಾತಾ ಪಿತೃಪೂಜನಾ ಕಾರ್ಯಕ್ರಮ ಹಮ್ಮಿಕೊಂಡು ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟ್ ಮಾದರಿಯಾಗಿದೆ. ದೇವರಿಗಿಂತ ಹೆಚ್ಚಿನ ಪ್ರೀತಿ ಕೊಡಬಲ್ಲ ಜಗತ್ತಿನ ಜೀವಗಳು ಎಂದರೆ ಅದು ಮಾತಾಪಿತೃಗಳು. ಅವರ ಪ್ರೀತಿ ಅಮೂಲ್ಯವಾದದು. ಆದರೆ ಪ್ರೇಮದ ಹೆಸರಿನಲ್ಲಿ ಇಲ್ಲಸಲ್ಲದ ಚಟುವಟಿಕೆಗಳ ನಡೆಸುವತ್ತ ಸಮಾಜ ಹಾಗೂ ಯುವಜನತೆ ಮುಂದಾಗುತ್ತಿದ್ದು, ಅದನ್ನು ಬದಲಿಸಿ ಹಿತದಾರಿ ತೋರುವ ಪ್ರಯತ್ನ ಇದಾಗಿದೆ ಎಂದು ಅತಿಥಿಗಳಾದ ಅಶೋಕ್ ಭಟ್ ಅಭಿಪ್ರಾಯಪಟ್ಟರು. ಶುಕ್ರವಾರ ಪ್ರೇಮಿಗಳ ದಿನವಾದ ಹಿನ್ನೆಲೆಯಲ್ಲಿ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟ್ ಸರಸ್ವತಿ ವಿದ್ಯಾಕೇಂದ್ರದಲ್ಲಿ ಮಾತಾ ಪಿತೃಪೂಜನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸುಮಾರು 100 ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳ ಪಾದ ತೊಳೆದು ಹೂ ಕುಂಕುಮಗಳಿಂದ ಅರ್ಚಿಸಿ ಧೂಪಾರತಿ ದೀಪಾರತಿಗಳ ಮೂಲಕ ಪೂಜಿಸಿ ಸಿಹಿ ತಿನ್ನಿಸಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಪಾದಪೂಜೆ ನಡೆಸಿಕೊಟ್ಟ ಮುಖ್ಯೋಪಾಧ್ಯಾಯ ಗಣೇಶ್ ಜೋಶಿ ಸಂಕೊಳ್ಳಿ, ತಂದೆ ತಾಯಿಗಳನ್ನು ದೇವರ ಸ್ಥಾನದಲ್ಲಿಟ್ಟು ಪೂಜಿಸುವ ಸಂಸ್ಕೃತಿಯಲ್ಲಿ ಹುಟ್ಟಿದ ನಾವುಗಳು ಅವರ ಬದುಕಿಗೆ ಆಶ್ರಯ ಗುಣವನ್ನು ಬೆಳೆಸಿಕೊಳ್ಳಬೇಕು. ಸಂಸ್ಕಾರ ಇಲ್ಲದಿದ್ದರೆ ಬದುಕು ಬರಡು. ಸಂಸ್ಕಾರವನ್ನು ರೂಢಿಸಿಕೊಳ್ಳುವತ್ತ ಸರ್ವರು ಪ್ರಯತ್ನ ಮಾಡಬೇಕು. ತಂದೆ ತಾಯಿಗಳನ್ನು ಗೌರವಿಸುವುದು ಆದ್ಯ ಕರ್ತವ್ಯವಾಗಬೇಕು ಎನ್ನುತ್ತಾ ಪಾದಪೂಜೆ ನಡೆಸಿಕೊಟ್ಟರು. ಪಾಲಕರು ಮಕ್ಕಳನ್ನು ಹರಸುತ್ತಾ ಭಾವುಕರಾದರು. ಸಾಮಾಜಿಕ ಕಾರ್ಯಕರ್ತ ಅಶೋಕ್ ಭಟ್ ಮಾತಾ ಪಿತೃಪೂಜನಕ್ಕೆ ಮಾರ್ಗದರ್ಶನ ಮಾಡಿದರು. ಮಕ್ಕಳಿಗೆ ಯಾವ ರೀತಿ ಅಭ್ಯಾಸ ಚಟುವಟಿಕೆ ನಡೆಸಬೇಕು, ತಂದೆ ತಾಯಿಗಳನ್ನು ಯಾವ ರೀತಿ ನೋಡಿಕೊಳ್ಳಬೇಕು ಎಂಬ ಬಗ್ಗೆ ನೈಜ ಘಟನಾವಳಿಗಳ ಮೂಲಕ ವಿವರಿಸಿದರು. ಕೊಂಕಣ ಎಜುಕೇಷನ್ ಟ್ರಸ್ಟ್ನಲ್ಲಿ ಮಾತಾ ಪಿತೃಪೂಜನದ ಮೂಲಕ ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಶ್ಲಾಘಿಸಿದರು. ವೇದಿಕೆಯಲ್ಲಿ ಶೈಕ್ಷಣಿಕ ಸಲಹೆಗಾರ ಆರ್.ಎಚ್. ದೇಶಭಂಡಾರಿ, ಮುಖ್ಯ ಶಿಕ್ಷಕಿ ಸುಜಾತಾ ನಾಯ್ಕ್, ಸಾವಿತ್ರಿ ಹೆಗಡೆ ಇದ್ದರು. ಗೌರೀಶ್ ಭಂಡಾರಿ ನಿರೂಪಿಸಿದರು. ಶ್ರೀ ಮಂಜುನಾಥ ನ್ಯೂಸ್, ಕುಮಟಾ.